ಅವರ ವ್ಯಕ್ತಿತ್ವ, ಜನರಲ್ಲಿ ಮೂಡಿದಂಥ ಒಂದು ಅವ್ರ ಬಗ್ಗೆ ಇರೋಂಥ ಅಭಿಮಾನ, ಅಭಿಪ್ರಾಯ, ಅವರ ವಿಶ್ವಾಸ ತೆಗೆದುಕೊಂಡ ಅಹಿಂದ್ ಮೂಮೆಂಟನ್ನು ಇನ್ನಷ್ಟು ಪವರ್ಫುಲ್ಲಾಗಿ ಮಾಡಲಿಕ್ಕೆ ಇವತ್ತಿಗೂ ಸಾಧ್ಯದ ಅಂತ ಅನ್ನಿಸ್ತದೆ. ಬಟ್ ಅವ್ರು ಎಷ್ಟು ಮಟ್ಟಿಗೆ ದೂರ ಸರ್ದಾರ, ಎಷ್ಟು ಮಟ್ಟಿಗೆ ಏನಾಗಿದೆ ಅವ್ರ ಮಧ್ಯದಲ್ಲೇ ಅನ್ನೋ ಸಹಿತ ಅಷ್ಟೇ ಮುಖ್ಯ ಅದು. ಏನೂ ಇರಲಿ, ಈಗೆಲ್ಲ ಡೆವಲಪ್ಮೆಂಟ್ ಆಗಿದ್ದು ಒಂದು ಒಳ್ಳೆಯದಂತ ತಿಳ್ಕೊಬೇಕಾಗಿದೆ. ಸರಿಯೋ ತಪ್ಪು ಗೊತ್ತಿಲ್ಲ, ಅವ್ರಿಗೆ ಏನಾಗಿದೆ ಬಿಟ್ಟು ಬಿಡೋಣ ಅದನ್ನು. ಆದರೆ ಸಮಾಜ ಸಲುವಾಗಿ, ಬಿತ್ತು ಸಮುದಾಯ ಸಲುವಾಗಿ ಇವತ್ತು ಜಂಟಿ ಕುಂತು ಚಿಂತನೆ ಮಾಡಿ ಮತ್ತು ಈಗ ಏನು ಅನುಷ್ಠಾನಗೊಳಿಸಿದ್ದಾರೆ ಸಿದ್ದರಾಮಯ್ಯನವರು, ಅವರಂತೆ ಪ್ರಯತ್ನ ಮಾಡಿದಂತ ಅನ್ನಿಸ್ತದೆ. ಈ ಗೌರ್ಮೆಂಟ್ದಲ್ಲಿ ಅವ್ರನ್ನ ಬಿಟ್ಟು ಹೋಗಿಲ್ಲ, ರಾಜಕೀಯ ದೂರ ಸರಿದಿಲ್ಲ, ಕರ್ನಾಟಕದಲ್ಲಿ ಅದು ಅನುಷ್ಠಾನಗೊಳಿಸ್ತಾರೆ ಒಂದು ವಿಶ್ವಾಸ ಅದ. ಅವ್ರ ಜೊತೆಗೂಡಿ ಇನ್ನಷ್ಟು ಸತೀಶ್ ಅವು ಇದೆಲ್ಲ ಸುಳ್ಳಾಗಿದ್ರೆ ಏನೋ ಆರೋಪಗಳದಾವ, ಹೌದು ಅಲ್ಲೋ ಅವೆಲ್ಲ ಸುಳ್ಳು ಅಂತ ತಿಳ್ಕೊಂಡು ಈಗ ಅದು ಸಹಿತ ಇದೆಲ್ಲ ಮರ್ತ ಈ ಅಹಿಂದ್ ಮೂಮೆಂಟನ್ನು ಅಥವಾ ಈ ದಲಿತ, ಹಿಂದುಳಿದ ಅಂದರೆ OBC ಜೊತೆಗೆ ಇವರು ನಮ್ಮ ಆದಿವಾಸಿ ಮತ್ತು ಮೈನಾರಿಟಿ ಇವನ್ನೆಲ್ಲರನ್ನು ವಿಶ್ವಾಸ ತೆಗೆದುಕೊಂಡ ಒಂದಿಷ್ಟು ಏನಪ್ಪ ಅವ್ರ ಕೆಲಸ ಅದು ಮಾಡಬೇಕಾಗಿದ್ದವರು ಮೀಸಲಾತಿಯನ್ನು ಅನುಷ್ಠಾನಗೊಳಿಸೋದು, ಜೊತೆಗೆ ಇನ್ನಷ್ಟು ವ್ಯಾಸ್ಟಾಗಿ ಈಗ ವಿಸ್ತಾರವಾಗಿ ಬೆಳೆಸೋದು ಕೆಲಸ ಮಾಡೋದಕ್ಕೆ ಇದೊಂದು ಸಮಯ ಸಿಕ್ಕದೆ ಅಂತ ತಿಳ್ಕೊಳ್ಳೋಣ. ಯಾಕೆಂತಂದ್ರೆ ಕೇವಲ ಮುಖ್ಯಮಂತ್ರಿ ಆಗೋದಷ್ಟೇ ಅಲ್ಲ, ನಿಜವಾಗಿ ನಾವು ಹೊರಗೆ ಇದ್ಕೊಂಡು ನಮ್ಮ ಸಮಾಜ ಕೆಲಸ ಮಾಡ್ಬೋದು ಅನ್ನೋದನ್ನು ಈ ತೋರಿಸ್ಕೊಡೋ ಸಮಯ ಈ ಸತೀಶ್ ಅವ್ರ ಮುಂದೆ ಬಂದದ. ಅದೇ ಕಾಲಕ್ಕೆ ಸಿದ್ದರಾಮಯ್ಯರ ಮುಂದೆ ಬಂದದ. ಇದು ಮಾಡ್ಬೋದು, ಅವರು ಈ ದಿಶೆಯಲ್ಲಿ ಮುಂದುವರಿಬೋದು. ಇದು ಅವ್ರಿಗೆ ಬಿಟ್ಟಿದ್ದ ವಿಷಯ ಅಂತ ಹೇಳ್ತಾ, ಇದು ನಿಮ್ಮ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಅನ್ನಿಸ್ಕೊಂಡು H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯದು ಸತ್ಯದ ಕೈಗರಣೆ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ. ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, ಪೇಟಿಎಮ್ ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.